ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯ ಇಡೀ ದೇಶದಲ್ಲಿ ಬಹಳ ಗಮನ ಸೆಳೆತಿರುವಂತಹ ರಾಜ್ಯ ಅಂದ್ರೆ ರಾಜಕೀಯ ಕಾರಣಕ್ಕೋಸ್ಕರ ಅಥವಾ ರಾಜಕೀಯ ಬೆಳವಣಿಗೆ ಕಾರಣಕ್ಕಾಗಿ ಗಮನ ಸೆಳೆತಿರುವಂತಹ ರಾಜ್ಯ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಶ್ಚಿಮ ಬಂಗಾಳ. ನಿರಂತರವಾಗಿ ನಾನಾ ರೀತಿಯಾದಂಥ ಬೆಳವಣಿಗೆಗಳೆಲ್ಲವೂ ಕೂಡ ಆಗ್ತಾ ಇದೆ. ಅಬ್ಬರಿಸಿ ಬೊಬ್ಬೆರುತ್ತಿದ್ದಂತಹ ಮಮತಾ ಬ್ಯಾನರ್ಜಿ ಮೌನವಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಿಂದ ಅಲ್ಲಿ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ 4,000 EVMಗೆ ಬೆಂಕಿ ಬಿದ್ದು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನು ಕೂಡ ಗಮನಿಸ್ತಾ ಹೋಗೋಣ. ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ TMCಯಲ್ಲಿ ಇದ್ದಂತಹ 28 ಸಂಸದರಲ್ಲಿ 19 ಮಂದಿ ಇದೀಗ ಪ್ರತ್ಯೇಕವಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ನಾವು NDAಗೆ ಬೆಂಬಲವನ್ನ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಬಹಳ ಗಮನ ಸೆಳೆತಿರುವಂತಹ ವಿಚಾರ ಅಂದ್ರೆ ಸಯೋನಿ ಘೋಷ್ ಎನ್ನುವಂತಹ ಸಂಸದೆ ಇದೀಗ NDAಗೆ ಬೆಂಬಲ ಕೊಡುವಂತಹ ಪಟ್ಟಿಯಲ್ಲಿ ಸಹಿಯನ್ನ ಹಾಕಿದ್ದಾರೆ. ಅವ್ರು ಯಾರು ಅಂದ್ರೆ ಮಮತಾ ಬ್ಯಾನರ್ಜಿಯ ಕಟ್ಟಾ ಬೆಂಬಲಿಗರಾಗಿ ಗುರುತಿಸಿಕೊಂಡಿದ್ದಂಥವ್ರು. ವಯಸ್ಸೊಂದು 32ರಿಂದ 33 ಆಸುಪಾಸು ಅಷ್ಟೇ. ಸದಾಕಾಲ ಮಮತಾ ಬ್ಯಾನರ್ಜಿಯ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಂಥವ್ರು. ಬಿಜೆಪಿಯ ವಿರುದ್ಧ ಕಟುವಾಗಿ ಭಾಷಣವನ್ನ ಮಾಡ್ತಾ ಇದ್ದಂಥವ್ರು. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಒಂದು ಕಾಂಟ್ರವರ್ಸಿ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಇವತ್ತಿಗೂ ಕೂಡ ಸಯೋನಿ ಘೋಷ್ ಅಂದ್ರೆ ಎಷ್ಟೋ ಮಂದಿಗೆ ಅದೇ ವಿವಾದ ನೆನಪಾಗುತ್ತೆ. ಅದೇನು ಅಂದ್ರೆ ಶಿವಲಿಂಗಕ್ಕೆ ಕಾಂಡೋಮ್ ಅನ್ನ ಹಾಕಿದಂತಹ ಒಂದು ಫೋಟೋವನ್ನ ಅವರು ಟ್ವೀಟ್ ಮಾಡಿಬಿಟ್ಟಿದ್ರು. ಅದಕ್ಕೆ ಬಿಜೆಪಿ ತೀವ್ರವಾದಂತಹ ಖಂಡನೆ ವ್ಯಕ್ತಪಡಿಸಿತ್ತು, ಆಕ್ರೋಶವನ್ನ ಹೊರಹಾಕಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರು ದೂರನ್ನು ಕೂಡ ಕೊಟ್ಟಿದ್ರು. ಇವತ್ತು ಆ ಶಿವಲಿಂಗಕ್ಕೆ ಕಾಂಡೋಮ್ ಅನ್ನ ಧರಿಸಿದಂತೆ ಟ್ವೀಟ್ ಮಾಡಿದಂತ ಅದೇ ಸಂಸದೆ NDAಗೆ ಬೆಂಬಲವನ್ನ ಕೊಡುವಂತವರ ಪಟ್ಟಿಯಲ್ಲಿ ಇದ್ದಾರೆ. ಈಗ ಬಿಜೆಪಿಗೆ ತಮ್ಮ ಆ ದೇವರ ಭಕ್ತಿ ಅಥವಾ ಆ ಧಾರ್ಮಿಕತೆಯ ಇದನ್ನ ಜನರ ಮುಂದೆ ತೋರಿಸುವಂತ ಒಂದು ಸಮಯ ಬಂದಿದೆ. ಇವತ್ತು ಸಯೋನಿ ಘೋಷ್ ಅವರ ಬೆಂಬಲವನ್ನ NDA ಪಡೀತು ಅಂತ ಆಗಿಬಿಟ್ರೆ ನೀವೇ ಯೋಚನೆ ಮಾಡಿ ಅದರ ಅರ್ಥ ಏನು ಅಂತ. ಅದಕ್ಕೆ ಸಂಬಂಧಪಟ್ಟಂತ ವಿವರವನ್ನು ಕೂಡ ಗಮನಿಸ್ತಾ ಹೋಗೋಣ. ಮೊದಲಿಗೆ EVM ವಿಚಾರಕ್ಕೆ ಬರೋಣ. ಹಾಗೆ ಇನ್ನೊಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಅದು ಅಭಿಷೇಕ್ ಬ್ಯಾನರ್ಜಿಯ ಮನೆ ಮೇಲೆ ಇವತ್ತು ಪೊಲೀಸ್ ರೇಡ್ ಕೂಡ ಆಗಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ EVM ವಿಚಾರಕ್ಕೆ ಬರೋಣ. ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ TMC 15 ವರ್ಷಗಳ ಕಾಲ ಸುದೀರ್ಘವಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಇತ್ತು. ಈ ಬಾರಿ ಅಧಿಕಾರವನ್ನ ಕಳ್ಕೊಂಡಿದೆ. ಬಿಜೆಪಿ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಸದ್ಯ ಚುನಾವಣಾ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪ ಅಂಥದ್ದೆಲ್ಲವೂ ಕೂಡ ನಡೀತಾನೆ ಇದೆ. TMC ಇದೀಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಹತ್ತೋದಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಒಂದಷ್ಟು ಕಾನೂನು ಹೋರಾಟಕ್ಕೆ ಸಿದ್ಧತೆ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇದ್ರ ನಡುವೆ ಏನಾಗಿದೆ ಅಂದ್ರೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಅಲಿಪೋರಾ ಎನ್ನುವಂತಹ ಭಾಗದಲ್ಲಿ ಒಂದು 9 ಅಂತಸ್ತಿನ ಒಂದು ಸರ್ಕಾರಿ ಕಟ್ಟಡ ಇರುತ್ತೆ. ಅಲ್ಲಿ ಅರಣ್ಯ ಇಲಾಖೆ, ಬೇರೆ ಬೇರೆ ಒಂದಷ್ಟು ಇಲಾಖೆಗಳೆಲ್ಲವೂ ಕೂಡ ಇರುತ್ತೆ. ಅಲ್ಲಿ ಈ EVMಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ಪ್ರಮುಖವಾಗಿ 10 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ EVM ಅನ್ನ ಅಲ್ಲಿ ಇಡಲಾಗಿತ್ತು. ನಿಯಮಗಳ ಪ್ರಕಾರವಾಗಿ ಚುನಾವಣೆ ಮುಗಿದ ಬಳಿಕವೂ ಕೂಡ 6 ತಿಂಗಳುಗಳ ಕಾಲ EVMನ ಆ ಡೇಟಾವನ್ನ ಹಾಗೆ ಇಡಬೇಕು. ಯಾಕಂದ್ರೆ ಕಾನೂನು ಹೋರಾಟ ನಡೀಬಹುದು ಅಥವಾ ಏನು ಬೇಕಾದ್ರೂ ಆಗಬಹುದು. ಹೀಗಾಗಿ ಆ EVMಗಳನ್ನ ಹಾಗೆ ಇಡಬೇಕು ಅಂತ ಹೇಳಿ ನಿಯಮ ಇದೆ. ಅದರಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಒಂದು ರೀತಿಯಲ್ಲಿ ಬಿಸಿ ಬಿಸಿ ಆದಂಥ ವಾತಾವರಣ ಇದೆ. ಸುಪ್ರೀಂ ಕೋರ್ಟ್ ಹೋಗುವಂತ ಪ್ಲಾನ್ ಅಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ. ಇದರ ನಡುವೆಯೇ ಏನಾಗಿದೆ ಅಂದ್ರೆ 10ನೇ ತಾರೀಕು ಬೆಳಗ್ಗೆ ಒಂದು 10:30 ಸುಮಾರಿಗೆ ಆ ಕಟ್ಟಡದಲ್ಲಿ ಹಠಾತ್ ಅಂತ ಬೆಂಕಿ ಕಾಣಿಸಿಕೊಂಡಿದೆ. EVM ಸುಟ್ಟು ಭಸ್ಮ ಆಗಿಬಿಟ್ಟಿದೆ. ಎಷ್ಟು? 10 ವಿಧಾನಸಭಾ ಕ್ಷೇತ್ರಗಳಿಗೆ ಸೇರಿದಂತ 4,000 EVM ಸುಟ್ಟು ಭಸ್ಮ ಆಗಿದೆ. ಯಾಕದು ಅನುಮಾನ ಮೂಡಿಸ್ತಾ ಇದೆ, ಯಾಕದು ಚರ್ಚೆ ಆಗ್ತಾ ಇದೆ ಅಂದ್ರೆ ಆ ಕಟ್ಟಡದಲ್ಲಿ ಏನಾಗಿದೆ ಅಂದ್ರೆ ನಾನು ಆಗ್ಲೇ ಹೇಳಿದಾಗೆ ಒಂದು 9 ಫ್ಲೋರ್ ಇದೆಯಲ್ಲ, ಈ 2 ಮತ್ತೆ 3ನೇ ಫ್ಲೋರ್ನಲ್ಲಿ ಮೊದಲಿಗೆ ಬೆಂಕಿ ಕಾಣಿಸ್ಕೊಂಡಿದೆ. ಅದಾದ ಬಳಿಕ ಏನಾಗಿದೆ ಅಂದ್ರೆ ಈ 4, 5, 6, 7 ಅಲ್ಲೆಲ್ಲೂ ಕೂಡ ಬೆಂಕಿ ಇಲ್ಲ. ದಿಢೀರ್ ಅಂತ ಹೇಳಿ ಆ ಬೆಂಕಿ EVM ಇಟ್ಟಿದ್ದಂತ 8 ಮತ್ತು 9ನೇ ಫ್ಲೋರ್ಗೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದೇ ಎಲ್ರಿಗೂ ಕೂಡ ಅನುಮಾನ ಮೂಡಿಸ್ತಾ ಇರೋದು. ಅಂದ್ರೆ ಮಧ್ಯದಲ್ಲೆಲ್ಲೂ ಕೂಡ ಬೆಂಕಿ ಕಾಣಿಸ್ಕೊಂಡಿಲ್ಲ. ದಿಢೀರ್ ಅಂತ ಹೇಳಿ ಬೆಂಕಿ ಮೇಲ್ಗಡೆ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಇದು ಒಂದು ಪ್ರಶ್ನೆ. ಮತ್ತೊಂದು ಏನಾಗಿದೆ ಅಂದ್ರೆ ಬೆಂಕಿ ಕಾಣಿಸ್ಕೊಂಡು ಸಾಕಷ್ಟು ಹೊತ್ತು ಆದರೂ ಕೂಡ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಯಾರು ಕೂಡ ಮೆಸೇಜನ್ನೇ ಕೊಟ್ಟಿರಲಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದ ಬಳಿಕವೂ ಕೂಡ ಅವರು ಬೆಂಕಿಯನ್ನು ಆರಿಸೋದಕ್ಕೆ ಬಹಳ ತಡ ಮಾಡಿಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ 24 ಗಂಟೆ ಟೈಮ್ ತೆಗೆದುಕೊಂಡಿದ್ದಾರೆ. ಅವರು ಬೆಂಕಿ ಆರಿಸುವಷ್ಟರಲ್ಲಿ ಒಂದೇ ಒಂದು EVM ಕೂಡ ಉಳಿದಿಲ್ಲ. ಎಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿದೆ. ಸದ್ಯ ಇದೇ ಪ್ರಕರಣ ಸಂಬಂಧಪಟ್ಟ ಹಾಗೆ ಇದೀಗ SIT ಅನ್ನ ಕೂಡ ಅಲ್ಲಿ ಫಾರ್ಮ್ ಮಾಡಲಾಗಿದೆ. ತನಿಖೆಯೂ ಕೂಡ ಚುರುಕುಗೊಳ್ತಾ ಇದೆ. ಅಲ್ಲಿನ ಸರ್ಕಾರವೂ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿದೆ. ಅಲ್ಲಿನ ಸಚಿವರು ಹೇಳೋದು, ಬಿಜೆಪಿಯ ಸಚಿವರು ಹೇಳೋದೇನಪ್ಪಾ ಅಂದ್ರೆ ಇದರಲ್ಲಿ ಏನೋ ನಮಗೂ ಅನುಮಾನ ಬರ್ತಾ ಇದೆ, ಇದು ಆಕಸ್ಮಿಕ ಅಂತ ಅನಿಸ್ತಾ ಇಲ್ಲ, ಇದರ ಹಿಂದೆ ಪಿತೂರಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ. ಇನ್ನೊಂದು ಕಡೆಯಿಂದ TMC ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ, ಇಲ್ಲಿ ಏನೋ ಬೇರೆ ಆಗಿದೆ ಎನ್ನುವ ರೀತಿಯಲ್ಲಿ.
ಕಾಂಗ್ರೆಸ್ನವರು ಕೂಡ ಯಾವುದೋ ಬಾಲಿವುಡ್ ಸಿನಿಮಾ ಇದ್ದಂಗಿದೆಯಲ್ಲ ಇದು ಎನ್ನುವ ರೀತಿಯಲ್ಲಿ ಅವರು ಕೂಡ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾ ಇದೆ. ಘಟನೆ ನಡೀತಾ ಇದ್ರೆ ನೋಡ್ತಾ ಇದ್ರೆ ಬಹಳ ನಿಗೂಢ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲರಲ್ಲೂ ಕೂಡ ಇರುವಂತ ಪ್ರಶ್ನೆ ಅಂದ್ರೆ ಇವಿಎಂ ಅನ್ನ ಸುಟ್ಟು ಭಸ್ಮ ಮಾಡೋದ್ರಿಂದ, ಭಸ್ಮ ಮಾಡಿದ್ದು ಹೌದು ಅಂತ ಆದ್ರೆ ಆಕಸ್ಮಿಕವೂ ಆಗಿರಬಹುದು, ಗೊತ್ತಿಲ್ಲ. ಆದ್ರೆ ಪರಿಸ್ಥಿತಿ ಎಲ್ಲವನ್ನು ಕೂಡ ನೋಡ್ತಾ ಇದ್ರೆ ಒಂದೊಂದು ಡಾಟನ್ನ ಕನೆಕ್ಟ್ ಮಾಡ್ತಿದ್ರೆ ಏನೋ ಬೇರೆ ಆಗಿದೆ ಅಂತ ಅನಿಸ್ತಾ ಇದೆಯಲ್ಲ. ಇವಿಎಂ ಅನ್ನ ಸುಟ್ಟು ಭಸ್ಮ ಮಾಡೋದ್ರಿಂದ ಯಾರಿಗೆ ಲಾಭ, ಆ ಪ್ರಶ್ನೆಯನ್ನ ಒಂದಷ್ಟು ಜನ ಕೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಅಪ್ಡೇಟಿಗೆ ಬರೋಣ. ಇವತ್ತು TMC ಅಭಿಷೇಕ್ ಬ್ಯಾನರ್ಜಿಗೆ ಯಾಕೋ ಸಮಯವೇ ಸರಿ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ನೋಡಿ ಟೈಮ್ ಹೆಂಗೆಲ್ಲ ಬದಲಾಗ್ಬಿಡುತ್ತೆ ಅಂತ ಹೇಳಿ. ಇದು ಅಭಿಷೇಕ್ ಬ್ಯಾನರ್ಜಿ ಚುನಾವಣೆ ಎಲ್ಲವೂ ಕೂಡ ಮುಗಿದು ಫಲಿತಾಂಶ ಬರೋದಕ್ಕೆ ಒಂದಷ್ಟು ಸಮಯ ಬಾಕಿ ಇದ್ದಾಗ ಮಧ್ಯ ರಸ್ತೆಯಲ್ಲಿ ಒಂದು ಕಾರ್ನ ಮೇಲೆ ನಿಂತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಬಹಳ ವೈರಲ್ ಆಗಿತ್ತು, ನೀವೆಲ್ಲರೂ ಕೂಡ ಗಮನಿಸಿರ್ಬೋದು. ಏನಂತ, ಚುನಾವಣಾ ಫಲಿತಾಂಶ ಬಂದ ನಂತರ ಬಿಜೆಪಿ ನಾಯಕರ ಮೇಲೆ ದಾಳಿ ಆದ್ರೆ ಅಥವಾ ಅವ್ರನ್ನ ಹಿಡ್ಕೊಂಡು ಹೊಡೆದ್ರೆ ಒಂದು ರೀತಿಯಲ್ಲಿ ಅಂದ್ರೆ ಆ ರೀತಿ ಆಗಬಹುದು ಎನ್ನುವ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಬಿಟ್ಟಿದ್ರು ಆ ಸಂದರ್ಭದಲ್ಲಿ. ಆದ್ರೆ ಇವತ್ತೇನಾಯ್ತು ಅಂದ್ರೆ ಅದೇ ಅಭಿಷೇಕ್ ಬ್ಯಾನರ್ಜಿ ಒಮ್ಮೆ ತಮ್ಮ ಕಾರ್ಯಕರ್ತರ ಮನೆಗೆ ಹೋಗುವ ಸಂದರ್ಭದಲ್ಲಿ ಜನ ಮೊಟ್ಟೆ ಟೊಮೊಟೊ ಸಿಕ್ಕಿದ್ರಲ್ಲಿ ಹೊಡೆದು ಆಟಾಡಿಸಿ ಬಿಟ್ಬಿಟ್ರು ಅಭಿಷೇಕ್ ಬ್ಯಾನರ್ಜಿಗೆ. ಅದಾದ ಬಳಿಕ ಅಭಿಷೇಕ್ ಬ್ಯಾನರ್ಜಿಗೆ ಒಂದಷ್ಟು ವಿಚಾರಗಳಿಗೆ ನಕಲಿ ಸಹಿಗೆ ಸಂಬಂಧಪಟ್ಟ ಹಾಗೆ ಸಮನ್ಸ್ ಬಂತು. CID ಅಧಿಕಾರಿಗಳು ಅವ್ರ ಮನೆಗೆ ಬಂದ್ರು. ಇಂಥದ್ದೆಲ್ಲವೂ ಕೂಡ ಆಗ್ತಾ ಇತ್ತು. ಈಗ ಒಂದಷ್ಟು ಕಾನೂನು ಹೋರಾಟಗಳನ್ನ ಮಾಡುವಂತ ಪರಿಸ್ಥಿತಿ, ಪದೇ ಪದೇ ರೇಡ್ ಅಂತದ್ದೆಲ್ಲವೂ ಕೂಡ ಆಗಿದೆ. ಇವತ್ತು ಕೂಡ ಮತ್ತೊಂದು ರೇಡ್ ಆಗಿದೆ. ಅಭಿಷೇಕ್ ಬ್ಯಾನರ್ಜಿಯ ಆತ್ಮೀಯ ಒಬ್ಬ ಸಮಿತ್ ರಾಯ್ ಅಂತ ಹೇಳಿ ಅವರ ಹೆಸರು. ಈ ಬಹುಕೋಟಿ ಆರ್ಥಿಕ ಅಪರಾಧಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಒಬ್ರು ಅಪರಾಧಿ ಸುಮಿತ್ ರಾಯ್. ಆ ಮನುಷ್ಯನ ಈ ಮೊಬೈಲ್ ಟವರ್ ಎಲ್ಲವನ್ನು ಕೂಡ ಚೆಕ್ ಮಾಡಿದಾಗ ಕೊನೆಯದಾಗಿ ಅಭಿಷೇಕ್ ಬ್ಯಾನರ್ಜಿ ಮನೆಯಲ್ಲಿ ಅದು ಪತ್ತೆಯಾಗಿದೆಯಂತೆ. ಹೀಗಾಗಿ ಮಮತಾ ಬ್ಯಾನರ್ಜಿಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಮನೆ ಮೇಲೆ ರಾತ್ರೋರಾತ್ರಿ ಪೊಲೀಸ್ ರೇಡ್ ಆಯಿತು. ಅಲ್ಲೊಂದಷ್ಟು ಹೈ ಡ್ರಾಮಾ ಸೃಷ್ಟಿಯಾಗ್ಬಿಡ್ತು. ಕಾರಣ, ಪೊಲೀಸರು ಬಾಗಿಲು ತಟ್ಟಿದ್ರೂ ಕೂಡ ಬಾಗಿಲನ್ನು ಓಪನ್ ಮಾಡಲಿಲ್ವಂತೆ. ಹೀಗಾಗಿ ಬೀಗವನ್ನ ಒಡೆದು ಪೊಲೀಸರು ಮನೆಯ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸುದೀರ್ಘವಾಗಿ ಸರ್ಚ್ ಅಂತದೆಲ್ಲವನ್ನು ಕೂಡ ಮಾಡಿದ್ದಾರೆ. ಅದಾದ ಬಳಿಕ ಸೋದರಳಿಯನ ಮನೆ ಮೇಲೆ ರೇಡ್ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಓಡೋಡಿ ಬಂದಿದ್ದಾರೆ, ಏನು ಅಂತ ನೋಡುವಂತ ಉದ್ದೇಶದಿಂದ. ಇಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ಅಭಿಷೇಕ್ ಬ್ಯಾನರ್ಜಿಯ ಮನೆಯಲ್ಲಾಗಿದೆ. ಮುಂದಿನ ಏನೇನಾಗುತ್ತೋ ಗೊತ್ತಿಲ್ಲ. ಇನ್ನೊಂದಷ್ಟು ಬಹಳ ದೊಡ್ಡ ಮಟ್ಟಿಗಿನ ಬೆಳವಣಿಗೆ ಆಗುವಂತೆ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದು ಒಂದು ಕಡೆಯ. ಮತ್ತೊಂದು ಈಗ TMC ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ. ಒಂದು ಕಡೆ TMC ರಚನೆ ಆಗಿದ್ದು 1998. ಅಲ್ಲಿಂದ ಇಲ್ಲಿವರೆಗೂ TMC ಯಾವತ್ತೂ ಕೂಡ ಇಂಥ ಪರಿಸ್ಥಿತಿನ ಫೇಸ್ ಮಾಡಿರಲಿಲ್ಲ. ಅದರ ಪ್ರಪ್ರಥಮ ಬಾರಿಗೆ ಎಂಥ ಪರಿಸ್ಥಿತಿ ಅಂದ್ರೆ ಒಂದು ರೀತಿಯಲ್ಲಿ ICU ಇದ್ದಂಥ ಪರಿಸ್ಥಿತಿ ಮಮತಾ ಬ್ಯಾನರ್ಜಿ ನೇತೃತ್ವ TMCಗೆ ಸೃಷ್ಟಿಯಾಗ್ಬಿಟ್ಟಿದೆ. ಏನಾಯ್ತು ಅಂದ್ರೆ ಬರೀ 80 ಸ್ಥಾನಗಳನ್ನ ಗೆದ್ದುಕೊಳ್ಳುವಲ್ಲಿ ಯಶಸ್ವಿ ಆದ್ರ. ಅದಾದ ಬಳಿಕ ಈ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಒಳಗಡೆ ಭಿನ್ನಾಭಿಪ್ರಾಯ ಆಯಿತು. ಹೀಗಾಗಿ ಒಂದು ಹೆಚ್ಚು ಕಡಿಮೆ ಒಂದು 58ರಿಂದ 60 ಮಂದಿ ಶಾಸಕರು ನಮ್ಮದೇ ಪ್ರತ್ಯೇಕ ಬಣ ಅಂತೇಳಿ ಹೊರಗಡೆ ಹೋಗಿದ್ದಾರೆ. ಸ್ಪೀಕರ್ಗೆ ಈಗಾಗಲೇ ಪತ್ರವನ್ನ ಕೊಟ್ಟಿದ್ದೆಲ್ಲವೂ ಕೂಡ ಆಗಿದೆ. ಹೀಗಾಗಿ TMC ಒಂದು ರೀತಿಯಲ್ಲಿ ಹೋಳಾಗಿ ಬಿಟ್ಟಿದೆ. ಮಮತಾ ಬ್ಯಾನರ್ಜಿ ಸ್ಥಾಪನೆ ಮಾಡಿದಂತ ಪಕ್ಷದಲ್ಲಿ ಮಮತಾ ಬ್ಯಾನರ್ಜಿಯ ಜೊತೆಗೆ ಹೆಚ್ಚಿನ ಮಂದಿ ಇಲ್ಲ. ಬಹುತೇಕರು ಹೇಳ್ತಿರೋದೇನು, ಮಮತಾ ಬ್ಯಾನರ್ಜಿ ಬಗ್ಗೆ ನಮಗೆ ಅಸಮಾಧಾನ ಇಲ್ಲ, ಆದ್ರೆ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯ ಬಗ್ಗೆ ನಮಗೆ ಅಸಮಾಧಾನ, ಅಭಿಷೇಕ್ ಬ್ಯಾನರ್ಜಿಯ ಸರ್ವಾಧಿಕಾರತ್ವದ ಬಗ್ಗೆ ನಮಗೆ ಸಹಮತ ಇಲ್ಲ ಎನ್ನುವ ರೀತಿಯಲ್ಲಿ. ಅದಾಯ್ತಾ? ಅದಾದ ಬಳಿಕ ಈಗ ಸಂಸದರ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರಿ. ಇದ್ದಿದ್ದ ಸಂಸದರ 29, ಅದರಲ್ಲಿ ಒಬ್ರು ಸತ್ತೋಗಿದ್ರು, ಉಳಿದಿದ್ದ 28 ಮಂದಿ, ಅದರಲ್ಲಿ 19 ಮಂದಿ ಇದೀಗ ಪ್ರತ್ಯೇಕವಾಗಿ ಗುರುತಿಸಿಕೊಂಡಿದ್ದಾರೆ ಕಾಕೋಲಿ ಘೋಷ್ ನೇತೃತ್ವದಲ್ಲಿ. ಈಗ 19 ಮಂದಿ ಯಾರು ಸಹಿ ಮಾಡಿದ್ದಾರೆ ಆ ಲಿಸ್ಟ್ ಕೂಡ ಇದೀಗ ಹೊರಗಡೆ ಬಂದಿದೆ. ಯೂಸುಫ್ ಪಠಾಣು, ಸಯೋನಿ ಘೋಷ್, ಸಾಕಷ್ಟು ಹೆಸರುಗಳೆಲ್ಲವೂ ಕೂಡ ಇದೀಗ ಅದರಲ್ಲಿ ಪತ್ತೆ ಆಗ್ಬಿಟ್ಟಿದ್ದಾವೆ. ಅವರೆಲ್ಲರೂ ಕೂಡ ಇದೀಗ ಶತ್ರುಘ್ನ ಸಿನ್ಹಾ, ಮೊದಲು ಬಂಡಾಯ ಶಾಸಕರ ಸಂಸದರ ಜೊತೆಗೆ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿತ್ತು. ಈ ಶತ್ರುಘ್ನ ಸಿನ್ಹಾ ಹೇಳ್ತಿದ್ದಾರೆ, ಸಿನಿಮಾ ನಟ ಸಂಸದ ಕೂಡ, ನನ್ನ ಮಮತಾ ಬ್ಯಾನರ್ಜಿ ಕಷ್ಟ ಅಂದ್ರೆ ಸಹಾಯ ಮಾಡಿದ್ರು, ಹೀಗಾಗಿ ನಾನು ಅವ್ರ ಜೊತೆಗೆ ಇರ್ತೀನಿ ಎನ್ನುವಂತ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ಅಂದ್ರೆ ಈಗ 19 ಸಂಸದರು NDAಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ NDA ಸಂಸದರನ್ನ ಒಗ್ಗೂಡಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇತ್ತು. ಕಾರಣ ಬಿಜೆಪಿ ಹಿಂದೆ ಎಲ್ಲ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿತ್ತು. ಆದ್ರೆ ಈ ಬಾರಿ ಮೈತ್ರಿ ಸರ್ಕಾರ ಇರೋದು TDP ಹಾಗೆ ನಿತೀಶ್ ಕುಮಾರ್ JDU ಬೆಂಬಲದ ಜೊತೆಗೆ. ಈಗ ಅವರಿಗೆ ಬಿಲ್ ಪಾಸ್ ಮಾಡೋದಕ್ಕೆ ಇತ್ತೀಚೆಗೆ ಡಿಲಿಮಿಟೇಷನ್ ಬಿಲ್ಗೆ ಸಂಬಂಧಪಟ್ಟಾಗ ಏನಾಯ್ತು ನಿಮ್ಗೆ ಗೊತ್ತಿದೆ, ಬಹಳ ಒದ್ದಾಡ್ತಾ ಇದ್ದಾರೆ. ಹೀಗಾಗಿ ಸಂಸದರನ್ನ ಹೆಚ್ಚೆಚ್ಚು ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈ 19 ಬೆಂಬಲದಿಂದಾಗಿ ಅವರ ಬಲ ಇದೀಗ 312ಕ್ಕೆ ಹೋಗಿದೆ. ಇನ್ನು ಬೇರೆ ಬೇರೆ ಬೆಂಬಲ ಇದೆಯಂತೆ. ಈ ಉದ್ಧವ್ ಠಾಕ್ರೆ ಶಿವಸೇನೆ, ಉದ್ಧವ್ ಠಾಕ್ರೆ ಬಣ ಇದೆಲ್ಲ, ಅಲ್ಲೊಂದಷ್ಟು ಸಂಸದರು ಇವರಿಗೆ ಬೆಂಬಲವನ್ನು ಕೊಡ್ತಿದ್ದಾರಂತೆ. ಇಂಥ ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗ್ತಾ ಇದೆ. ಅವರೊಂದಷ್ಟು ಸಂಸದರನ್ನು ಒಗ್ಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗ TMC 19 ಮಂದಿ ಕೂಡ ಅವರ ಜೊತೆಗೆ ಹೋಗಿ ಬಿಟ್ಟಿದ್ದಾರೆ. ಈಗ ಮಮತಾ ಬ್ಯಾನರ್ಜಿ ಮೌನವಾಗಿದ್ದಾರೆ. ಮುಂದೆ ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೊಂದು ಸುದ್ದಿ ಬಹಳ ದೊಡ್ಡ ಸದ್ದು ಮಾಡಿತ್ತು. ಇಷ್ಟೊತ್ತಿಗಾಗಲೇ ಅದು ಹಾಗೆ ಹೋಯ್ತು ಎನ್ನುವಂತ ಹಂತಕ್ಕೆ ಹೋಗ್ಬಿಟ್ಟಿತ್ತು. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಿದ್ದಾರೆ, ತಮ್ಮ TMCಯನ್ನ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡ್ತಿದ್ದಾರೆ ಅಂತ. ಬೆಳವಣಿಗೆ ಹಾಗೆ ಹೋಗ್ಬಿಡ್ತು ಅಂತ ಒಂದು 2 ದಿನಗಳ ಹಿಂದೆ ಚರ್ಚೆ ಆಯಿತು. ಕಾಂಗ್ರೆಸ್ ಸೇರ್ಪಡೆನೆ ಅನ್ನುವ ಅಥವಾ ವಿಲೀನವೇ ಎನ್ನುವಂತ ಚರ್ಚೆ ಆಗಿತ್ತು. ಆದ್ರೆ ಯಾಕೋ ಆ ಸುದ್ದಿ ಸ್ವಲ್ಪ ಮಟ್ಟಿಗೆ ತಣ್ಣಗಾಯ್ತು. ಈಗ
ಮಮತಾ ಬ್ಯಾನರ್ಜಿ ಮುಂದಿನ ನಡೆ ಏನು ಎನ್ನುವಂತ ಕುತೂಹಲ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಈಗ ಆರಂಭದಲ್ಲಿ ಹೇಳಿದಾಗೆ ಆ ಸಯೋನಿ ಘೋಷ್ ವಿಚಾರಕ್ಕೆ ಬರೋಣ. ಬಂಧುಗಳ, ಓರ್ವ ನಟಿ, ಗಾಯಕಿ, ಆ ಭಾಗದಲ್ಲಿ ಬಹಳ ಪ್ರಸಿದ್ಧರು, ಎಲ್ಲಿ ಪಶ್ಚಿಮ ಬಂಗಾಳದಲ್ಲಿ. ಮಮತಾ ಬ್ಯಾನರ್ಜಿ ಏನ್ ಮಾಡಿದ್ರು, ಅವ್ರನ್ನ ಕರ್ಕೊಂಡು ಬಂದು ಮೊದಲಿಗೆ ಲೋಕಸಭಾ ಟಿಕೆಟ್ ಕೊಡ್ತಾರೆ, ಸೋತ್ ಹೋಗ್ಬಿಡ್ತಾರೆ. ಅದಾದ ಬಳಿಕ ಅವ್ರ ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಮಮತಾ ಬ್ಯಾನರ್ಜಿ ಕಟ್ಟಾ ಬೆಂಬಲಿಗರಾಗಿ ಗುರ್ಸ್ಕೊಂಡಿದ್ರು ಈ ಸಯೋನಿ ಘೋಷ್. ಭಾಷಣ ಗೀಷಣ ಎಲ್ಲವೂ ಕೂಡ ಬಹಳ ಜೋರಾಗಿ ಇತ್ತು. ಸದಾಕಾಲ ಮಮತಾ ಬ್ಯಾನರ್ಜಿನ ಸಮರ್ಥನೆ ಮಾಡ್ಕೊಳ್ತಿದ್ರು. ಇತ್ತೀಚೆಗೆ ರಾಘವ್ ಚಡ್ಡ ಬಿಜೆಪಿಗೆ ಹೋದಾಗ ರಾಘವ್ ಚಡ್ಡನ್ನ ಚಡ್ಡಿ ಅಂತಲೂ ಕೂಡ ಕರೆದು ಬಿಟ್ಟಿದ್ರು. ಹೀಗಾಗಿ ಎಲ್ಲರೂ ಅಂತ ಇದ್ರು ಸಯೋನಿ ಘೋಷ್ ಮಾತ್ರ ಮಮತಾ ಬ್ಯಾನರ್ಜಿನ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ಆಶ್ಚರ್ಯ ಏನಪ್ಪಾ ಅಂದ್ರೆ 19 ಜನರ ಲಿಸ್ಟ್ ನಲ್ಲಿ ಸಯೋನಿ ಘೋಷ್ ಹೆಸರು ಕೂಡ ಇದೆ. ಇನ್ನೊಂದು ವಿಚಾರ ಅಂದ್ರೆ, ನಾನು ಆರಂಭದಲ್ಲಿ ಹೇಳಿದ್ನಲ್ಲ, ಆ ಶಿವಲಿಂಗಕ್ಕೆ ಕಾಂಡಮ್ ಹಾಕಿದಂತ ಟ್ವೀಟ್ ಮಾಡಿದ್ರಲ್ಲ, ಇದೇ ಸಯೋನಿ ಘೋಷ್ ಮಾಡಿದ್ರು. ಆಗ ಬಿಜೆಪಿಯವರು ವಿರೋಧ ವ್ಯಕ್ತಪಡಿಸಿದ್ರು. ಇದೇ ಸಯೋನಿ ಘೋಷ್ ಇದೀಗ ಎನ್ಡಿಎಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈಗ ಎನ್ಡಿಎ ಅವರು ಬೆಂಬಲ ಪಡೆಯುತ್ತಾ, ಏನ್ ಕಥೆ, ಅದೇ ಕುತೂಹಲ ಮೂಡಿಸಿರೋದು. ಅಂದ್ರೆ ನಾವು ಏನು ಧಾರ್ಮಿಕವಾಗಿ ಗಟ್ಟಿಯಾಗಿದ್ದೇವೆ, ನಾವು ದೇವರ ಭಕ್ತರು, ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾರಲ್ಲ ಬಿಜೆಪಿ ನಾಯಕರು. ಅದೇ ಶಿವಲಿಂಗಕ್ಕೆ ಅವಮಾನ ಮಾಡಿದಂತ ಸಯೋನಿ ಘೋಷನ್ನ ಬೆಂಬಲವನ್ನ ಇವತ್ತು ಬಿಜೆಪಿಯವರು ಪಡೀತಾರಾ? ಬಿಜೆಪಿಯವರು ಪಡೆದ್ರು ಅಂತ ಆಗ್ಬಿಟ್ರೆ ಅದರ ಅರ್ಥ ಏನು? ಈ ಧಾರ್ಮಿಕ ಭಾವನೆ ಅಥವಾ ದೇವರ ಭಕ್ತಿ ಅನ್ನೋದೆಲ್ಲವೂ ಕೂಡ ಬೂಟಾಟಿಕೆ, ಪ್ರದರ್ಶನ ಮಾತ್ರ, ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಅಂತ ಅರ್ಥ ಅಲ್ಲವಾ? ನೋಡೋಣ ಏನ್ ಮಾಡ್ತಾರೆ ಅಂತ. ಬಂಧುಗಳೇ, ಒಟ್ಟಾರೆ ಏನಿಸುತ್ತೆ ಈ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.